ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ರಾಜ್ಯದಲ್ಲಿ ಒಂದು ಹಗರಣ ವಿಪರೀತ ಸದ್ದು ಮಾಡ್ತಾ ಇದೆ. ಅದು ಅಬಕಾರಿ ಹಗರಣ. ಬಿಜೆಪಿ ನಾಯಕರು ಆರೋಪಿಸ್ತಾ ಇರೋದು ಅದು 6,000 ಕೋಟಿ ಹಗರಣ ಅಂತ. ಯಾವ ಪರಿಯಾದಂಥ ಸದ್ದು ಅಂದರೆ ಸದನದ ಹೊರಗಡೆಯೂ ಕೂಡ ಚರ್ಚೆ ಆಗ್ತಿದೆ, ಇನ್ನೊಂದು ಕಡೆಯಿಂದ ಸದನದ ಒಳಗಡೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಬಿಜೆಪಿ ನಾಯಕರು ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನು ಕೂಡ ಆರಂಭಿಸಿದ್ದಾರೆ. ಅಬಕಾರಿ ಸಚಿವ RB ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಇದರ ನಡುವೆ ಇವತ್ತು ತಿಮ್ಮಾಪುರ CM ಸಿದ್ದರಾಮಯ್ಯರನ್ನು ಕೂಡ ಭೇಟಿಯಾದರು. ಹೀಗಾಗಿ ಕುತೂಹಲ ಮೂಡಿಸಿತ್ತು ಮುಂದೆ ಏನಾಗಬಹುದು ಎನ್ನುವಂಥ ರೀತಿಯಲ್ಲಿ. ಅದಾದ ಬಳಿಕ ಇವತ್ತು ಸದನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾಹಲವೇ ಏರ್ಪಟ್ಟಿತ್ತು. ಕಾಂಗ್ರೆಸ್ನ ಶಾಸಕ, ಅರಸೀಕೆರೆಯ ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಒಂದು ಹಂತಕ್ಕಂತೂ ಎಲ್ಲೆಯನ್ನೂ ಕೂಡ ಮೀರಿ ಏನೇನೋ ಮಾತನಾಡಿಬಿಟ್ರು. ಸದನದಲ್ಲಿ ಯಾವ ರೀತಿಯಾಗಿ ಮಾತನಾಡಬಾರ್ದಿತ್ತೋ ಆ ರೀತಿಯಾಗಿ ಶಿವಲಿಂಗೇಗೌಡರು ಮಾತಾಡಿಬಿಟ್ರು. ಒಂದಷ್ಟು ಮಂದಿ ಅಂತೂ ಇವರೆಲ್ಲರೂ ಕೂಡ ನಿಜವಾಗ್ಲೂ ನಮ್ಮ ಜನಪ್ರತಿನಿಧಿಗಳ, ನಮ್ಮ ಶಾಸಕರ ಅಂತೇಳಿ ಬೈಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಟ್ರು. ಯಾಕಂದರೆ ಸದನದಲ್ಲಿ ಅಷ್ಟರ ಮಟ್ಟಿಗೆ ಇವತ್ತು ಶಿವಲಿಂಗೇಗೌಡರು ಒಂದು ಬೇಲಿ ಅಂತ ಕರಿತೀವಲ್ಲ, ಅದನ್ನು ದಾಟಿ ಏನೇನೋ ಮಾತಾಡಿಬಿಟ್ರು. ಇತ್ತ BJP ನಾಯಕರು ಕೂಡ ಅವರು ಅದಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು. ಇಂಥ ಒಂದಷ್ಟು ಕೋಲಾಹಲ ಅಂಥದ್ದೆಲ್ಲದಕ್ಕೂ ಕೂಡ ಸದನ ಕಾರಣ ಆಯಿತು. ಇದೆಲ್ಲದಕ್ಕೂ ಕೂಡ ಕಾರಣ ಅಂದರೆ ಮತ್ತೊಮ್ಮೆ ಅದೇ ಅಬಕಾರಿ ಹಗರಣ. ನಮ್ಮೆಲ್ಲರ ಒಂದು ಆಶಯ ಏನಪ್ಪ ಅಂದರೆ, ಈ ಹಿಂದೆಯೂ ಕೂಡ ಒಂದಷ್ಟು ಹಗರಣಗಳು ಇದೇ ರೀತಿಯಾಗಿ ಸದ್ದು ಮಾಡಿ ಅದಾದ ಬಳಿಕ ಸೈಲೆಂಟ್ ಆಗಿದೆ. ಇದು ಅದೇ ರೀತಿಯಾಗಿ ಸೈಲೆಂಟ್ ಆಗದೇ ಇರಲಿ, ಬೇರು ಸಹಿತ ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬರಲಿ ಅನ್ನೋದು ನಮ್ಮ ಆಶಯ. ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಜನ ಕುತೂಹಲ ಇರುತ್ತೆ, ಏನಿದು ಅಬಕಾರಿ ಹಗರಣ, ಯಾಕೆ ಈ ಪರಿಯಾದಂಥ ಚರ್ಚೆ ಆಗ್ತಾ ಇದೆ, ಇದರ ಮೂಲ ಶುರುವಾಗಿದ್ದು ಎಲ್ಲಿಂದ ಅಂಥೇಳಿ. ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ನೀವು ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು. ಅದನ್ನು ಗಮನಿಸಿದ ಬಳಿಕ ನಮಗೆ ಅನಿಸೋದಕ್ಕೆ ಶುರುವಾಗುತ್ತೆ, ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗಿಬಿಟ್ಟಿದೆ, ಎಂಥ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಿದ್ದೀವಿ. ನಾವೆಲ್ಲರೂ ಕೂಡ 10 ರೂಪಾಯಿ ದುಡಿಯೋದಕ್ಕೆ ಎಷ್ಟು ಒದ್ದಾಡ್ತೀವಿ. ಅಂಥದ್ರಲ್ಲಿ ಈ ನಾಲಾಯಕಗಳು, ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂಥ ಅಧಿಕಾರಿಗಳು ಅಥವಾ ನಮ್ಮ ಜನಪ್ರತಿನಿಧಿಗಳು ಲಜ್ಜೆಗೆಟ್ಟು ಹೇಗೆಲ್ಲ ಹಣ ಮಾಡ್ತಾರೆ ಎನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬರುತ್ತೆ. ಅದೆಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಈ ಆಡಿಯೋವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಅದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಿಮಗೊಂದು ಕ್ಲಾರಿಟಿ ಸಿಗಬಹುದು. ಆಡಿಯೋ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸಾಧ್ಯ ಆದರೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿ, ಇಲ್ಲ ಅಂತಾದರೆ ಕಿವಿಯ ಹತ್ತಿರ ಫೋನನ್ನು ಇಟ್ಕೊಂಡು ಒಮ್ಮೆ ಆಡಿಯೋ ಕೇಳಿಸ್ಕೊಳ್ಳಿ. ಅದಾದ ಬಳಿಕ ನಾನು ಉಳಿದ ವಿಚಾರಕ್ಕೆ ಬರ್ತೀನಿ. ಮೈಕ್ರೋ ಬೇರ್ಗೆ ಮಿನಿಸ್ಟರ್ಗೂ ಹೋಗುತ್ತದೆ 1.5 ನಿಮಗೆ ಇರೋ ಫ್ಯಾಕ್ಟ್ಸ್ಗಳು ಏನು ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ, ಆಯಿತು ಹಂಗೆ ಅಂತ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಈಗ ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಇನ್ಸ್ಪೆಕ್ಟ್ರು, ಡೆಪ್ಟಿ, ಇಲ್ಲೇ ಆಫೀಸು, DC ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೇಬಲ್ ಹೋಗುತ್ತೆ, ಮಿನಿಸ್ಟ್ರಿಗೆ ಹೋಗುತ್ತೆ, JC ಅಡಿಷನಲ್ ಕಮಿಷನರ್, 2 DC ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಕಮಿಷನರೇ ಇಶ್ಯೂ ಮಾಡ್ಕೊಳ್ತಾರೆ. ವಿಟಮಿನ್ M ಕೊಟ್ಟರೆ ಇಲ್ಲ ಅಂದರೆ ಓಡಾಡಿಸ್ತಾರೆ. ನಮಗೆ 28 ಇನ್ಫಾರ್ಮೇಷನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದರೆ ಹಂಗೂ ನಡೀತದೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಬಿಟ್ಟಿರ್ತೀರ, ನಮಗೆ ಕೊಡೋಣ ಅನ್ನೋ ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಗುಮ್ಮ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಬಿಡಿ ಸರ್, ನಾವು ಇಲ್ಲಿ ನೋಡ್ತೀವಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಪಾಪ ಏನೋ ಒಂದು ಮಾಡ್ಕೊತಿದ್ದಾರೆ, ಮಾಡಿಬಿಡೋಣ ಅನ್ನೋ ಕೊನೆಗೆ ಏನೋ ಹೋಗಿ ಎಲ್ಲೂ ಎಂಡ್ ಆಗುತ್ತೆ. ಎಲ್ಲವೂ ಶುರುವಾಗಿದ್ದು ಈ ಆಡಿಯೋ ವೈರಲ್ ಆದ ಬಳಿಕ. ಏನಾಗುತ್ತೆ, ಲಕ್ಷ್ಮೀನಾರಾಯಣ್ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನ ಒಂದು ಭಾಗದಲ್ಲಿ ಅವರು ಬಾರ್ ಮಾಡಬೇಕು ಅಂತ ಹೇಳಿ ಪ್ಲಾನನ್ನು ಮಾಡ್ತಿರ್ತಾರೆ. ಹೀಗಾಗಿ ಲೈಸೆನ್ಸಿಗೆ ಅಂತ ಹೇಳಿ ಅವರು ಪ್ರಯತ್ನವನ್ನು ಪಡ್ತಿರ್ತಾರೆ. ಲೈಸೆನ್ಸ್ಗೋಸ್ಕರ ಕಾನೂನು ಪ್ರಕಾರವಾಗಿ ಹೇಗೆ ಅರ್ಜಿ ಹಾಕಬೇಕು ಆ ರೀತಿಯಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ಅದಾದ ಬಳಿಕ ಅವರು ವೆಯ್ಟ್ ಮಾಡ್ತಿರ್ತಾರೆ. ಆದರೆ ಆ ಅರ್ಜಿ ಮುಂದಿನ ಹಂತಕ್ಕೆ ಹೋಗ್ತಾನೆ ಇರೋದಿಲ್ಲ. ಹೀಗಾಗಿ ಅವರು ಅಧಿಕಾರಿಗಳ ಬಳಿ ಬಂದಾಗ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂಥ ದರಿದ್ರ ಲಜ್ಜೆಗೆಟ್ಟಂಥ ಅಧಿಕಾರಿಗಳು ಲಂಚ ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ.
ಹೆಚ್ಚು ಕಡಿಮೆ 2,30,00,000 ಲಂಚವನ್ನು ಕೇಳ್ತಾರೆ. ಲಕ್ಷ್ಮೀನಾರಾಯಣ ಅವರಿಗೆ ತಲೆ ಕೆಟ್ಟು ಹೋಗಿಬಿಡುತ್ತೆ, ಈ ಪರಿಯಾಗಿ ಲಂಚ ಕೊಡಬೇಕಾ ಅಂತ ಹೇಳಿ. ಅದಾದ ಬಳಿಕ ಅವ್ರು ಏನು ಮಾಡ್ತಾರೆ, ಸೀದಾ ಲೋಕಾಯುಕ್ತ ಅಧಿಕಾರಿಗಳಿಗೆ ಹೋಗಿ ದೂರನ್ನು ಕೊಡ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ತಕ್ಷಣವೇ ಸ್ಪಂದಿಸ್ತಾರೆ. ಕಾರಣ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣ ಅವರು ಸೂಕ್ತ ಸಾಕ್ಷ್ಯಾಧಾರದ ಆಧಾರದ ಮೇಲೆ ದೂರನ್ನು ಕೊಟ್ಟಿರ್ತಾರೆ, ಅಂದರೆ ಆಡಿಯೋ ಸಹಿತವಾಗಿ. ಮೊನ್ನೆ ತಾನೇ ಓರ್ವ ಇನ್ಸ್ಪೆಕ್ಟರ್ನ ಹೆಂಗೆ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿ ಹಿಡಿದಾಕಿದ್ರು, ಅದೇ ರೀತಿಯಾಗಿ ಇಲ್ಲೂ ಕೂಡ ನೀಟಾಗಿ ಒಂದು ಟ್ರ್ಯಾಪನ್ನು ಹೆಣಿತಾರೆ. ಆ ಪ್ರಕಾರವಾಗಿ ಬ್ಯಾಟರಾಯನಪುರ ಅಬಕಾರಿ ಕಚೇರಿಯಲ್ಲಿ ಲಕ್ಷ್ಮೀನಾರಾಯಣ ಅವರು ಅಡ್ವಾನ್ಸ್ ಎನ್ನುವ ರೀತಿಯಲ್ಲಿ 25 ಲಕ್ಷ ರೂಪಾಯಿ ಲಂಚವನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಅದನ್ನು ಪಡೆಯೋದಿಕ್ಕೆ ಅಂಥೇಳಿ ಈ ಅಬಕಾರಿ ಇಲಾಖೆಯ ಒಂದಷ್ಟು ಅಧಿಕಾರಿಗಳು ಬಂದಿರ್ತಾರೆ. ಪ್ರಮುಖವಾಗಿ ಸೂಪರ್ಡೆಂಟ್ ಆಗಿರುವಂಥ ತಮ್ಮಣ್ಣ, ಕಾನ್ಸ್ಟೇಬಲ್ ಆಗಿರುವಂಥ ಲಕ್ಕಪ್ಪ, ಇವರೆಲ್ಲರೂ ಕೂಡ ಬಂದಿರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಅವರನ್ನು ಹಿಡಿದು ಹಾಕ್ತಾರೆ. ಇಬ್ಬರು ತಪ್ಪಿಸ್ಕೊಂಡು ಓಡ್ ಹೋಗಿದ್ರು. ಅದಾದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ನಾಯಿಗಳನ್ನು ಬೆನ್ನಟ್ಟುವ ರೀತಿಯಲ್ಲಿ ಅವ್ರನ್ನ ಹೋಗಿ ಹಿಡ್ಕೊಂಡು ನಾಯಿಗಳ ರೀತಿಯಲ್ಲಿ ದರದರನೆ ಎಳ್ಕೊಂಡು ಬಂದುಬಿಟ್ರು. ಅಂತಿಮವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಅರೆಸ್ಟ್ ಆದರು ಅಂದರೆ ಅಬಕಾರಿ DC ಆಗಿರುವಂಥ ಜಗದೀಶ್ ನಾಯ್ಕ್, ಯೋಚನೆ ಮಾಡಿ, ಜಗದೀಶ್ ನಾಯ್ಕ್ DC ಇವರು. ಅದಾದ ಬಳಿಕ ಸೂಪರ್ಡೆಂಟ್ ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿ ಜೈಲು ಸೇರಿದ್ರು. ಅದಾದ ಬಳಿಕ ಬೇಲ್ ಮೇಲೆ ಹೊರಗಡೆ ಬಂದರು. ಅಂತಿಮವಾಗಿ ಇವರನ್ನು ಸಸ್ಪೆಂಡ್ ಮಾಡಲಾಯಿತು. ದುರಂತ ಏನಪ್ಪ ಅಂದರೆ ಇನ್ನು ಸ್ವಲ್ಪ ಟೈಮಿಗೆ ಆ ಸಸ್ಪೆನ್ಷನ್ ಮುಗಿದು ಹೋಗುತ್ತೆ, ಮತ್ತೆ ಇಲಾಖೆಗೆ ವಾಪಸ್ ಬರ್ತಾರೆ. ಇಲಾಖೆ ಒಳಗಡೆ ಮತ್ತೆ ಅದೇ ಕೆಲಸವನ್ನು ಮಾಡೋದಕ್ಕೆ ಇಂಥವ್ರು ಶುರು ಮಾಡ್ಕೊಂಡು ಬಿಡ್ತಾರೆ. ಯಾಕೇಳಿ, ಒಂದು ಸರ್ತಿ ಅಭ್ಯಾಸ ಆಗಿರ್ತಲ್ಲ ಈ ನಾಯಿಗಳಿಗೆ, ಅದಾದ ಬಳಿಕ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಯಾಕೆ ಇಂಥ ಪದಗಳನ್ನು ನಾನು ಬಳಸ್ತಾ ಇದ್ದೀನಿ ಅಂದರೆ ಅಷ್ಟು ಹೊಲಸು ವ್ಯವಸ್ಥೆ ನೋಡಿದಾಗ ಇಂಥದನ್ನು ಬೇಸರ ಆಗುತ್ತೆ, ಅಥವಾ ನಮ್ಮೆಲ್ಲರಿಗೂ ಕೂಡ ಸಿಟ್ಟು ಬರೋದಕ್ಕೆ ಶುರುವಾಗಿಬಿಡುತ್ತೆ. ಓಕೆ, ಇಷ್ಟೆಲ್ಲ ಆಗಿತ್ತಾ? ಇಲ್ಲಿ ಆದದ್ದೇನು ಅಂದರೆ ಆ ಆಡಿಯೋದಲ್ಲಿ ನೀವು ಕೇಳಿಸ್ಕೊಂಡ ರೀತಿಯಲ್ಲಿ ಮಿನಿಸ್ಟರ್ ಹೆಸರು ಪ್ರಸ್ತಾಪ ಆಗಿರುತ್ತೆ. ಅಂದರೆ RB ತಿಮ್ಮಾಪುರ ಅಂತೇಳಿ ಹೆಸರು ಪ್ರಸ್ತಾಪ ಆಗಿರೋದಿಲ್ಲ, ಆದರೆ ದುಡ್ಡು ಮಿನಿಸ್ಟರ್ಗೂ ಹೋಗುತ್ತೆ ಎನ್ನುವ ರೀತಿಯಲ್ಲಿ ಅಲ್ಲೊಂದು ವಿಚಾರ ಉಲ್ಲೇಖ ಆಗಿರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು FIR ಅನ್ನು ದಾಖಲಿಸಿಕೊಳ್ಳುವ ಸಂದರ್ಭದಲ್ಲೂ ಕೂಡ ಅದನ್ನೇ ಅವರು ಉಲ್ಲೇಖವನ್ನು ಮಾಡಿರ್ತಾರೆ. ಅಂದರೆ ಇದರಲ್ಲಿ ಜಾಯಿಂಟ್ ಕಮಿಷನರು, DC, ಅಬಕಾರಿ ಇಲಾಖೆ ಬೇರೆ ಬೇರೆ ಅಧಿಕಾರಿಗಳು, ಹಾಗೆ ಮಿನಿಸ್ಟರ್ಗೆ ಹಣ ಹೋಗುತ್ತಂತೆ ಎನ್ನುವಂಥ ರೀತಿಯಲ್ಲಿ. ಯಾವಾಗ FIRನಲ್ಲಿ ಮಿನಿಸ್ಟರ್ ಅಂಥೇಳಿ ಉಲ್ಲೇಖ ಆಗುತ್ತೋ, ಹಾಗೆ ಆಡಿಯೋದಲ್ಲೂ ಕೂಡ ಸ್ಪಷ್ಟವಾಗಿ ಮಿನಿಸ್ಟರ್ ಅನ್ನೋದು ಕೇಳಿಸುತ್ತೋ, BJP ನಾಯಕರು ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ತಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಆಗಿದೆ ಅಂಥೇಳಿ ಆರೋಪವನ್ನು ಮಾಡ್ತಾರೆ. ಹೇಗೆ ಆರೋಪವನ್ನು ಮಾಡ್ತಾರೆ ಅಂದರೆ, ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇಂತಿಷ್ಟು ಬಾರ್ಗಳಿದೆ, ಮಂತ್ಲಿ ಇಂತಿಷ್ಟು ಅಂತ ಹೇಳಿ ಅಬಕಾರಿ ಅಧಿಕಾರಿಗಳು ಕಲೆಕ್ಷನನ್ನು ಮಾಡ್ತಾ ಇದ್ದಾರೆ. ಮಂತ್ಲಿ ಇಂತಿಷ್ಟು ಕಲೆಕ್ಷನ್ ಮಾಡಿದ್ರೆ ಅಷ್ಟು ಬಾರಿಂದ ಇಷ್ಟು ಹಣ ಆಗುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಇದು 6,000 ಕೋಟಿ ಹಗರಣ ಎನ್ನುವ ರೀತಿಯಲ್ಲಿ BJP ನಾಯಕರು ಇದೀಗ ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಇದು ಅಬಕಾರಿ ಹಗರಣದ ಮೂಲ. ಅಬಕಾರಿ ಹಗರಣ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರುವಂಥ ರೀತಿ. ಸದ್ಯ ರಾಜ್ಯಾದ್ಯಂತ ವಿಪರೀತ ಚರ್ಚೆ ಆಗ್ತಾ ಇದೆ. ಸದನದಲ್ಲೂ ಕೂಡ ಒಂದಷ್ಟು ಸದ್ದು ಮಾಡ್ತಾ ಇದೆ. ಸಚಿವರು ಮಾತ್ರ ಅದು ನಾನಂತೂ ರಾಜೀನಾಮೆ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಸಚಿವರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅದರ ಆಚೆಗೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಮಾತೇನಪ್ಪ ಅಂದ್ರೆ, ನಮ್ಮಲ್ಲಿ ಅತಿ ಭ್ರಷ್ಟ ಇಲಾಖೆ ಅಂದ್ರೆ ಈ ಅಬಕಾರಿ ಇಲಾಖೆ ಎನ್ನುವಂಥ ರೀತಿಯಲ್ಲಿ, ಅಲ್ಲಿ ಹಣವನ್ನ ಕಲೆಕ್ಷನ್ ಮಾಡಿದ ರೀತಿಯಲ್ಲಿ ಅಲ್ಲಿ ನಡೆಯುವಂಥ ಭ್ರಷ್ಟಾಚಾರ, ಅಲ್ಲಿ ನಡೆಯುವಂಥ ಲಂಚಬಾಕತನ ಇನ್ನೆಲ್ಲೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೇಗೆಲ್ಲ ಭ್ರಷ್ಟಾಚಾರ ನಡೆಯುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇವತ್ತು ಮತ್ತೋರ್ವ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಆತ ಏನು ಮಾಡಿದ್ದ ಅಂದರೆ 60 ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಮಂಡ್ಯ ಜಿಲ್ಲೆಯ ಅಬಕಾರಿ ಉಪಾಯುಕ್ತ ನಾಗಾಶಯನ ಅಂತ ಆತನ ಹೆಸರು. ಆತ ಕೂಡ ಅಷ್ಟೇ KR ಪೇಟೆ ಮೂಲದ ಸುಂದರ್ ಎನ್ನುವಂಥ ವ್ಯಕ್ತಿ 1 ವರ್ಷದಿಂದ ಆತ ಆಟಾಡಿಸ್ತಾ ಇದ್ದ ಲೈಸೆನ್ಸನ್ನು ಕೊಡೋದಿಕ್ಕೆ. ಕೋರ್ಟ್ ಮೊರೆ ಹೋಗಿದ್ರು, ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಆತ ಲೈಸೆನ್ಸನ್ನು ಕೊಡೋದಕ್ಕೆ ಆಟಾಡಿಸ್ತಾ ಇದ್ದ. ಆತ 60 ಲಕ್ಷ ರೂಪಾಯಿ ಲಂಚ ಬೇಕು ಅಂತ ಕೇಳ್ತಾ ಇದ್ದ. ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಡಲಾಗಿತ್ತು. ಅಂತಿಮವಾಗಿ ಯಾವಾಗ ಅಬಕಾರಿ ಹಗರಣ ಸದ್ದು ಮಾಡೋದಕ್ಕೆ ಶುರುವಾಗುತ್ತೋ ಆ ನಾಗಾಶಯನನ್ನು ಸಸ್ಪೆಂಡ್ ಮಾಡಲಾಗಿದೆ. ಸುಂದರ್ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು, ಈ ವಿಚಾರದಲ್ಲಿ ಒಂದೊಳ್ಳೆ ಹೋರಾಟವನ್ನು ಮಾಡಿದಂಥ ಕಾರಣಕ್ಕಾಗಿ. ಅಂದರೆ ಹೇಗೆಲ್ಲ ಭ್ರಷ್ಟಾಚಾರ ನಡೆಯುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನಮ್ಮಲ್ಲಿ CL7, CL9, CL4 ಈ ರೀತಿಯ ಒಂದಷ್ಟು ಲೈಸೆನ್ಸ್ಗಳೆಲ್ಲವೂ ಕೂಡ ಬರುತ್ತೆ. ಬಾರ್ಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ, ವೈನ್ ಶಾಪ್ಗೆ ಈ ರೀತಿ ಎಲ್ಲ ಬರುತ್ತಲ್ಲ. ಮೊದಲು ಏನು ಮಾಡ್ತಾರೆ ಅಂದರೆ ಅಧಿಕಾರಿಗಳು ಲೈಸೆನ್ಸ್ ಕೊಡುವಂಥ ಹಂತದಲ್ಲೇ ಲಂಚವನ್ನು ಕೇಳ್ತಾರೆ, ಲಂಚವನ್ನು ಪೀಕ್ತಾರೆ. ಅದು ಲಕ್ಷಗಟ್ಟಲೆ, ಒಮ್ಮೊಮ್ಮೆ ಕೋಟಿಯನ್ನು ಮೀರಿ ಹೋಗಿಬಿಡುತ್ತೆ. ಇದು ಮೊದಲ ಹಂತ, ಲಂಚವನ್ನು ಪಡೆದುಕೊಳ್ಳೋದು. ಅದಾದ ಬಳಿಕ ಏನು ಮಾಡ್ತಾರೆ ಅಂದರೆ, ಪ್ರತಿ ಬಾರ್ಗಳಲ್ಲಿ ಮಂತ್ಲಿ ಅಂತ ಹೇಳಿ ಫಿಕ್ಸ್ ಮಾಡಿಬಿಡ್ತಾರೆ. ನೀವು ತಿಂಗಳಿಗೆ 40,000 ಅಥವಾ 50,000 ರೂಪಾಯಿ ಹಣವನ್ನು ಕೊಡಬೇಕು ಅಂತೇಳಿ. ಅಪ್ಪಿತಪ್ಪಿ ಅವರು ಮಂತ್ಲಿ ಹಣವನ್ನು ಕೊಟ್ಟಿಲ್ಲ ಅಂತಾದರೆ ಸುಮ್ಮನೆ ಆ ಲೈಸೆನ್ಸ್ ಮೇಲೆ ಕೇಸ್ ಹಾಕೋದು, ಅಥವಾ ಇಲ್ಲದೇ ಇರೋ ರೀತಿಯಲ್ಲಿ ಕಿರುಕುಳವನ್ನು ಕೊಡೋದು, ಇಲ್ಲ ಅಂತಂದರೆ ಸುಮ್ಮನೆ ಅಬಕಾರಿ ರೈಡ್ ಹೆಸರಲ್ಲಿ ಬರೋದು, ಅಲ್ಲಿ ಬಂದು ಇನ್ನೇನೋ ಮಾಡೋದು, ಅಥವಾ ಅವರಿಗೆ ಟಾರ್ಚರ್ನ ಕೊಡೋದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ.
ಯಾಕೆ ಇಷ್ಟೆಲ್ಲ ಮಾಡಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದರೆ ಇವರು ಮೇಲಿನ ಹಂತದ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಜೊತೆಗೆ ಏನು ಇದು ಒಂದು ಕಡೆನಾ. ಈಗ ಆರೋಪ ಕೇಳಿಬರ್ತಿರೋದು ಏನು ಹೇಳಿ, ಸಚಿವರ ಮೇಲೆ ಆರೋಪ ಕೇಳಿಬರ್ತಾ ಇದೆ. ಅಂದರೆ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಸಚಿವರಿಗೂ ಕೂಡ ಹೋಗುತ್ತೆ ಎನ್ನುವಂಥ ರೀತಿಯಲ್ಲಿ. ಅಂದರೆ ಮೇಲಿಂದ ಅಂದರೆ ತಲೆಯಿಂದ ಬುಡದವರೆಗೆ ಎಲ್ಲರೂ ಹೀಗೆ ಆಗಿಬಿಟ್ರೆ ಇನ್ನು ಏನು ಹೇಳಿ ಕತೆ? ಎಲ್ಲರೂ ಹೀಗೆ ಮೇಯೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಏನು ಕತೆ? ಅಷ್ಟು ಭ್ರಷ್ಟ ಇಲಾಖೆ, ಅಷ್ಟು ಲಂಚಕೋರ ಇಲಾಖೆ ಎನ್ನುವ ರೀತಿಯಲ್ಲಿ ಸದ್ಯ ಸದ್ದು ಮಾಡ್ತಾ ಇದೆ. ನಾ ಹಿಂದೆ ಒಮ್ಮೆ ಈ KRS ಪಾರ್ಟಿಯಲ್ಲಿದ್ದಂಥ ಲಿಂಗೇಗೌಡರನ್ನ ಇಂಟರ್ವ್ಯೂ ಮಾಡಿದ್ದೆ. ಅವರು ಕೂಡ ಅಬಕಾರಿ ಇಲಾಖೆಯಲ್ಲಿ ಇದ್ದಂಥವರು, ಇನ್ಸ್ಪೆಕ್ಟರ್ ಆಗಿದ್ದರು ಅವರು ಅಬಕಾರಿ ಇಲಾಖೆಯಲ್ಲಿ. ಈ ಅಬಕಾರಿ ಇಲಾಖೆಯ ಎಲ್ಲವನ್ನು ಕೂಡ ಅವರು ಎಳೆಯಾಗಿ ಬಿಚ್ಚಿಟ್ಬಿಟ್ಟಿದ್ರು. ಹೇಗೆಲ್ಲ ಹಗರಣ ನಡೆಯುತ್ತೆ, ಯಾವ ಕಾರಣಕ್ಕಾಗಿ ನಾನು ಇಲಾಖೆಯಿಂದ ಹೊರಗಡೆ ಬಂದೆ ಎನ್ನುವಂಥ ರೀತಿಯಲ್ಲಿ. ಆಗಲೇ ಸ್ಪಷ್ಟವಾಗಿ ಅರಿವು ಬಂದಿತ್ತು ಇಷ್ಟು ಭ್ರಷ್ಟ ಇಲಾಖೆ ಇದು ಅಂತ ಹೇಳಿ. ಈ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಯಾವ ಸರ್ಕಾರ ಇದ್ರೂ ಕೂಡ ಆ ಇಲಾಖೆಯಲ್ಲಿ ಇಂಥ ಆರೋಪಗಳು ಮತ್ತೆ ಮತ್ತೆ ಕೇಳಿ ಬರ್ತಾನೆ ಇರುತ್ತೆ. ಇದು ಸದ್ಯ ಸದ್ದು ಮಾಡ್ತಿರುವಂಥ ಹಗರಣ ಇದು ಹೀಗೆ ಸೈಲೆಂಟ್ ಆಗದೇ ಇರಲಿ, ಎಲ್ಲವೂ ಕೂಡ ಒಂದಷ್ಟು ಹೊರಗಡೆ ಬರಲಿ. ಅಟ್ಲೀಸ್ಟ್ ಒಂದಷ್ಟು ಅಧಿಕಾರಿಗಳಲ್ಲಿ ಭಯ ಹುಟ್ಟಿಸುವಲ್ಲಿ ಯಶಸ್ವಿಯಾಗಲಿ ಈ ಹೋರಾಟ ಅನ್ನೋದು ನನ್ನ ಆಶಯ. ಬಂಧುಗಳೇ, ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.